ಅಲ್ಲ, ನಿಮಗೆ ಸಹಾಯಕ ಆಯುಕ್ತರು ಕಳಿಸಿದಂತ ಹೇಳ್ತಾ ಇದ್ದೇವು. ನಾನು ನಿಮಗೆ ಸಹಾಯಕ ಆಯುಕ್ತರು ಇದು ಹೇಳಿದ್ರೆ ಇದಕ್ಕೆ ಸಿಗ್ನೇಚರ್ ಮಾಡಿ ತಗೊಂಡಿದ್ದು ಹೇಗೆ ನಮಗಿಲ್ಲ ಅಂತ ಹೇಳೋದು. 20 ತಾರೀಕು 6ನೇ ತಿಂಗಳು ನೀವೇ ಅಲ್ಲಿ ಸಹಿ ಮಾಡಿ ತಗೊಂಡಿರಿ. ಇವಾಗ ಕೇಳಿದಾಗ ಇಲ್ಲ ಅಂತ ಹೇಳಿದ್ರು. ಈಗ ನನಗೆ ಬಂದಿರೋ ಕೊಟ್ಟಾಗ ನನಗೆ ಹೋಗ್ಬೇಕು ರೆಸ್ಟ್ ಮಾಡ್ಕೊಂಡಿಲ್ಲ. ಈ ರೀತಿಯಾಗಿ ನೀವು ಉತ್ಸಾಹ ಮಾಡ್ತೀರಿ ನೀವು. ಸರ್ ಇದು 5 ಬಿಡಿಸಂಗಲ್ಲ ಅಂತ ತೆಗೆದು ಚರ್ಚೆ ಮಾಡ್ತೀವಿ. ನನಗೆ ಒಟ್ಟು ನಾಲೆಜ್ ಇಲ್ಲ ಅಂತ ಯಾಕೆ ಹೇಳಿದ್ರಿ ನೀವು? ಯಾಕೆ ಈ ರೀತಿ ನೀವು ಮಾಡ್ತಿಲ್ಲ? ಮತ್ತೆ ಓದಿನಂತ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಮಾಡಿ ಮೇಲೆ ನೀವು ಈ ರೀತಿ ಅಂತ ಆಟ ಆಡ್ತೀರಿ, ಅಂತರೊಳಗೆ ಯಾಕೆ ಮಾಡ್ತೀರಿ ನೀವು? ಮತ್ತೆ ಈಗ ಇದು ಬಂದಿದ್ದಲ್ಲ, ನೀವೇ ಇಶ್ಯೂ ಮಾಡಿ ತಗಲ್ಲ ಇಲ್ಲ ಇಶ್ಯೂ ಮಾಡಿದ್ರೆ ಎಲ್ಲದಾದ್ರೂ ಅರ್ಜಿ ಬಿಡಿಸಂದ್ರೆ ಕೂಡಿ ಕಟ್ಟಬೇಕು ಏನಾಗುತ್ತೆ? ಅದಕ್ಕೆ ಅದು ನಾವೇ ತೋರಿಸ್ದಾಗ ನಿಮ್ಮ ಡಿಪಾರ್ಟ್ಮೆಂಟ್ ಕಟ್ಟಿದ್ದಾರೆ ತರ ನಿಮ್ಮ ಡಿಪಾರ್ಟ್ಮೆಂಟ್ ಕಟ್ಟಿದ್ದಾರೆ ಸೆಕ್ಷನ್ ಹಾಕಬೇಕಾಗಿತ್ತು. ಆರೈ ಹಾಕಬೇಕಾಗಿತ್ತು ಅಥವಾ ಯಾರಿಗೆ ಕಳಿಸ್ಬೇಕಂತ ಅವ್ರಿಗೆ ಹಾಕಬೇಕಾಗಿತ್ತು. ಈಗ ನಾವು ಸಾಗರ ನಿಂದಿರ್ಬೇಕಾ? ಅದೇ ಮಾಡಿ ಕೊಡ್ರ ಸಾಬಿಗೆ ಮಾತಾಡ್ತೇವೆ. ಅಲ್ಲ ಇವಾಗ ಇವ್ರಿಗೆಲ್ಲ ನೀವು ನಿಮ್ಮ ಸೆಕ್ಷನ್ ಎಲ್ಲ ನಿಮ್ಗೆ ಕೆಲಸ ನೀವು ಮಾಡ್ಬೇಕು. ಸಾಬಿಗೆ ಅಂತ ಹೇಳ್ತಾರೆ ನೀವು ಇವಾಗ ಏನ್ ಮಾಡ್ತೀವಿ ನೀವು ಬರ್ತೀನಿ ಬಲ್ಕಿ ಅದ್ರ ಮೇಲೆ ಬರೀತಾರಲ್ಲ ಸರ್ ಇದಕ್ಕಿಂತ ಆಕ್ಷನ್ ತಗೋರಿ ಈ ರೀತಿ ಮಾಡಿರ್ತಾರೆ. ಅದು ಓಪನ್ ಮಾಡೋದು ಏನ್ ಬರ್ತಾರ ನೋಡ್ಬೇಕಾಗಿದೆ. ತಹಶೀಲ್ದಾರ್ ಅವ್ರು ಬಲ್ಕ್ ಹೋಗಿ ನಿಮ್ಮಲ್ಲಿ ಬರ್ತಾರೆ, ಅದು ಏನಕ್ಕೆ ಬರ್ತಾರ ಅಂತ ತೆಗಿರ್ತಾರೆ ಅವರು ಲೇಟ್ ಹಾಕದ ಅದೇ ಅದ್ರ ಮೇಲೆ ಬರೀತಾರ ಅವ್ರು ಇಂಥ ಕ್ರಮ ತಗೊಂಡು ಅಂತ ಬರೀತಾರದು. ಇಲ್ಲ ಕನ್ಫ್ಯೂಸ್ ಬೇಡ. ನಮಗೆ ಸಹಾಯಕ ಆಯುಕ್ತರು ಇಲ್ಲಿಗೆ ಲೆಟರ್ ಹಾಕ್ಯಾರ. ಅದು 10ನೇ ತಾರೀಕು ಅಂದ್ರೆ ಅಲ್ಲಿ ಸಿಗ್ನೇಚರ್ ಆಗ್ಯದ. ಇವ್ರ ಬಳಿ ಏನಂತಂದ್ರೆ 20 ತಾರೀಕು ಏನಂತ ಇವ್ರಿಗೆ ಬಂದ 26/2024 ಇವ್ರ ಬಳಿ ಬಂದದ. ಇವ್ರೇನಂತ ನನ್ನ ಬಳಿ ಯಾವ ತನಕ ಬಂದಿಲ್ಲ ಅಂತ ಹೇಳಿದ್ರೆ ಇವತ್ತು ನಾವು ಅಲ್ಲಿ ಹೋಗಿ ಫೋಟೋ ಹೊಡ್ಕೊಂಡು ಬಂದಿಲ್ಲ ಕಡಿದ ಅಂದ್ರೆ ಇಲ್ಲ ಸರ್ ಇದ್ದಾರೆ. ಅದು ಮತ್ತೆ ಎಲ್ಲಿ ಗಣಿಗಾರಿಕೆ ನಡೆದದ ಎಲ್ಲ ಕೆಲಸ ನಡೆದ ಇವ್ರಿಗೆ ನಾವು ತೋರಿಸ್ಬೇಕು. ಸಂಬಳ ತಿಂಗಳ ಪಡಿತಕ್ಕಂಥ ಇವರು ಸಾರ್ವಜನಿಕರು ತೆರಿಗೆ ಅಂತಂದ್ರೆ ಇವ್ರಿಗೆ ತೋರಿಸ್ಕೊಡ್ಬೇಕು ನಾವು. ನಿಮಗೆ ಕಟ್ಟಿಗೆಲ್ಲ ಇಸ್ಕೊಂಡು ತೆಗೆದ್ರೆ ಯಾಕೆ ಇಟ್ಕೊಂಡ್ರೆ ಅವ್ರಿಗೆ ಕೆಲಸ ಮಾಡಿರ್ತದೆ. ಮತ್ತೆ ಆರೈ ಇಲಾಖೆ ವಿ ಎ ಅನ್ನೋದು ಕೆಲಸ ಮಾಡಿಬೇಕು. ಅವ್ರ ಕೆಲಸ ಏನ್ ಅಲ್ಲ ನೀವು ಅವ್ರಿಗೆ ಫಾರ್ವರ್ಡ್ ಮಾಡಿರಿ ಮಾಡಿಲ್ಲ ಯಾಕೆ ಮಾಡಿದ್ರಿ? ಈಗೆಲ್ಲ ಮಾಡ್ಬೇಕಾಗಿತ್ತು, ಲೆಟರ್ ಹಾಕ್ಬೇಕಾಗಿತ್ತು, ವಾಟ್ಸಪ್ ಯಾಕೆ ಮಾಡಿದ್ರಿ? ಈಗ ಅವ್ರು ವಾಟ್ಸಪ್ ಮಾಡ್ತೀವಿ ಅಂದ್ರೆ ನನ್ನ ಫೋನ್ ಖರಾಬ್ ಆಗ್ಯದ ಸರ್ ಕಾಲಾಗ್ಯದ ಅಂತ ಹೇಳ್ತಾರ ಅವ್ರು. ಒಬ್ಬ ವಿ ಎ ಆಗಿನವ ವಿ ಎ ಮತ್ತೆ ನಂತರ ಗಿರಿದಾರ ಇರ್ತಾರಲ್ಲ ಆರೈ ಅವ್ರಿಗೆ ಜೋಪಾನ ಮಾಡ್ಲಿಕ್ಕಾಗಲ್ಲ. ಯಾಕಂತಂದ್ರ ಅದ್ರಾಗ ಅರ್ಧ ಕೆಲಸ ಮಂದಿ ಕಳ್ಳೂರೇ ಇರ್ತಾರೆ. ಒಳ್ಳೆಯವ್ರು ಇದ್ದಾರೆ ಅದ್ರಾಗ ಒಂದು 10% ಒಳ್ಳೆಯವ್ರು ಹರ. ಅವ್ರಿಗೆ ಹಿಂದ ಅಧಿಕಾರಿಗಳೆಲ್ಲ ಇವ್ರು ಇರ್ತಾರಲ್ಲ ಇವ್ರೇನಂದ್ರೆ ಅವ್ರಿಗೆ ಏನಾದ್ರು ಸಪೋರ್ಟ್ ಮಾಡೋ ಕಡೆ ಈ ರೀತಿ ಇವರೇ ಸಪೋರ್ಟ್ ಮಾಡಿದ ಕಾರಣ LND ಸೆಕ್ಷನ್ ಏನ್ ಇರ್ತಾರಲ್ಲ ಇವ್ರಿಗೆ ಜೋಪಾನ ಮಾಡೋದು ಇದನ್ನೇ ಇಲ್ಲ. ಕತ್ತಿ ಹೊಳ್ಳಬಲ್ಲೆ ನಮಗೊಂದು ತಿಂಗಳ ಪಗಾರ ಅಂತಲ್ಲ ಸಾಕು. ಸಮಸ್ಯೆ ಏನಿಲ್ಲ. ಅದು ಸರ್ಕಾರಿ ಭೂಮಿ ಏನಂತಾರೆ ಪೂರ ಏನಾದ್ರೆ ಹಾಳು ಮಾಡಿರ್ಬೇಕು ನೀವು ಅದ್ರ ಬಗ್ಗೆ ಆಕ್ಷನ್ ಮಾಡ್ಬೇಕು. ಈಗ ನಾವು ಕೊಟ್ಟಿದ್ದು ನೀವು ಯಾರು ಫಾರ್ಮ್ ಮಾಡ್ಕೊಂಡ್ರೆ ನನಗೆ ಅಷ್ಟು ಹೇಳೋದು ಇದಕ್ಕೆ ನೀವು ಹಿಂದೆ ಬಿಡಬೇಕಾಗಿತ್ತು. ನಿಮಗೆ ಗೊತ್ತಾಗಲ್ಲ ನಮ್ಮ ತಾಲೂಕದ ಬೀದರ್ ತಾಲೂಕ ಮತ್ತೆ ಅವರ ತಾಲೂಕ ಎಸಿ ಅವರ ಬೀದರ್ ಮತ್ತು ಅವರ ಎರಡನೇ ಗಣಿ ಮತ್ತು ಭೂಮಿ ನೀವು ಅಲ್ಲಿ ಫಾರ್ವರ್ಡ್ ಮಾಡಿರೇನು ಅಥವಾ ನಮಗೊಂದು ಕೊಟ್ಟರೇನು ಎಸಿ ಅವರಿಗೆ ಏನು ಕ್ರಮ ತಗೊಂಡಿರೋ ರಿಪೋರ್ಟ್ ಮಾಡಿರೇನು ಲಾಸ್ಟ್ ಏನು ಬರ್ತಾರೆ ಲಾಸ್ಟ್ ಬರ್ದಿದ್ದು ಏನು ಬರ್ದಿದ್ದ ಸ್ವಲ್ಪ ನೀವೇ ಓದ್ರಿ. ಈಗ ನಾವೆಲ್ಲ ಅನ್ಪಡಿಗಳು ಇದ್ದೆವು. ಈಗ ನೀವೇನಂದ್ರೆ ಯಾಕಂದ್ರೆ ಎಜುಕೇಶನ್ ಮಾಡಿ ಒಳ್ಳೆ ರೀತಿನ ಕಡಿದ್ರೆ ನಿಮ್ಗೆ ಜಾಬ್ ಸಿಗ್ತದ. ಇದಕ್ಕಾಗಿ ಏನದ ಏನು ಮಾಡ್ಬೇಕಂತ ಬರ್ದಿದ್ದದ ಇದು ನೋಡಿ. ಯಾಕಂದ್ರೆ ಇದು ನಿಮಗೆ ಅರ್ಥ ಆಗಲ್ಲ ಅಂತಂದ್ರೆ ಎಸಿ ಅವರೇ ನಿಮ್ಗಿಂತ ದಡ್ಡಾರ ಅಂತ ತಿಳ್ಕೊಬೇಕು ನಾವು. ಯಾಕೆ ಎಸಿಗಿಂತ ಹುಷಾರು ನೀವು ಇದ್ದೀರ ಅಂತ ತಿಳ್ಕೊಬೇಕೀಗ. ಇಲ್ಲಿ ಹೇಳ್ತಾರೆ ನಾವು ಏನ್ ಮಾಡಿ ನೀವು ವರದಿ ಕಳಿಸಿದ್ರು ಎಸಿ ಅವರು ಏನ್ ಮಾಡ್ತೀರ ಓದೋದು
ಏನು ವರದಿ ಸಲ್ಲಿಸಂತಾರೆ ಈ ರೀತಿ ನಡೆದ ಅದರ ಬಗ್ಗೆ ಕ್ರಮ ತಗೊಂಡು ವರದಿ ಸಲ್ಲಿಸಂತಾರೆ. ಯಾವ್ದು ಸಲ್ಲಿಸಿದ್ರೆ ಸರ್ ನೀವು ಅರ್ಜಿ 3 ತಿಂಗಳ ಅಂದ್ರೆ ಒಂದು ಸಹಾಯಕ ಆಯುಕ್ತರಿಗೆ ನೀವು ಗೌರವ ಕೊಡಲ್ಲ ಅಂತಂದಂಗೆ ಆಯ್ತಲ್ಲ. ಅದ್ರ ಅವ್ರಿಗೆ ಕತ್ತಿ ಕೈಲ ತರ ತಿಳ್ಕೊಳ್ತೀರಿ, ನೀವು ಮಾಡಿದ್ರೆ ಕರೆಕ್ಟ್ ಅಂತ ತಿಳ್ಕೊತೀರಿ. ಈಗ ಆಯುಕ್ತರಿಗೆ ನೀವು ಗೌರವ ಕೊಡಲ್ಲ ಅಂದ್ರೆ ನಮ್ಮಂತ ಸಾಮಾನ್ಯ ನಾವೇನು ಮಾಡೋದಿಲ್ಲ. ನೀವೇನು ಹೇಳ್ಬೇಕಾಗಿದೆ? ಲೈವ್ ಅದ ವಿಡಿಯೋ ಅಲ್ಲ, ಇದು ಲೈವ್ ಅದ. ಫೇಸ್ಬುಕ್ ನಾವು ಯಾಕೆ ಚಾಲು ಮಾಡ್ತೇವೆ ಹೇಳಿ ಸರ್? ಒಬ್ಬ ಭ್ರಷ್ಟ ಅಧಿಕಾರಿ ಏನ್ ಮಾಡ್ತಾರೆ ಗೊತ್ತಾ? ಇಲ್ಲ ನಾನು ಇವಾಗ ಹೇಳ್ತಿಲ್ಲ, ನಮ್ಗೆ ಹಳೆ ಜೊತೆಗೂ ಹೇಳ್ತಾ ಇದ್ದೇವೆ ನಾವು. ನಾನು ಒಂದು ಕೇಳಿ ಇದು ತಾಲೂಕದ ಬಗ್ಗೆ ನೀವು ಕಳಿಸಿದ ಸರ್ ಓರಲ್ ಹೇಳ್ಬೇಡ್ರಿ. ಇದಕ್ಕೆ ನೀವು ಏನ್ ಕ್ರಮ ತಗೊಂಡಿರಿ? ಓರಲ್ ಆಗಿ ಮಾತಾಡಬೇಡ್ರಿ. ನಿಮ್ ಕೆಲಸ ಏನು? ಇದು ಬಂದಾಗ ನೀವು ಆನ್ಸರ್ ಕೊಡೋದು. ಮಾಡ್ಬೇಕಾ? ನಿಮಗೆ ಬಂದಿಲ್ಲ ಪುಟಪ್ ಮಾಡ್ಬೇಕಾ? ನೀವರ ಸರ್ವೆ ಮಾಡೋದಿಲ್ಲ, ನೀವರ ಅದಕ್ಕೆ ಕಾಯ್ಕೊತ ಕೊಡೋದಲ್ಲ. ನಿಮಗೆ ಬಂದಿದ್ದು ಈ ಕಡೆ ಬಂದಿಲ್ಲ ಲೆಟರ್, ಇದು ಈ ರೀತಿ ಬಂದದ ಅಂತ ತಿಳ್ಕೊಂಡು ಯಾರಿಗೆ ಸಂಬಂಧ? ಇವಾಗ್ಲೇ ಹೇಳಿದ್ರಿ ನಮ್ಮ ಹತ್ರ ಬಂದೇ ಇಲ್ಲ ಅಂತ ಹೇಳಿದ್ರಿ. ತಿರ್ಗಾ ಅಲ್ಲಿ ಹೋಗಿ ನೋಡಿದಾಗ ಅಷ್ಟೇ ರೀ, ಇವ್ರ ಬಳಿಕೆ ಒಂದು ಅರ್ಜಿ ಬಂದದ, ಒಂದು ದೂರ ಬಂದದ ಅಂದಾಗ ಇವ್ರು ಏನ್ ಮಾಡ್ಬೇಕು? ಈಗ ಎಲ್ಲಿಗೆ ಕಳಿಸ್ಬೇಕು ಅದಕ್ಕೆ ಏನಾದ್ರೆ ಇವ್ರು ಫಾರ್ವರ್ಡ್ ಮಾಡ್ಬೇಕಷ್ಟೇ ಇವ್ರ ಕೆಲಸ. ಇವ್ರೇನು ಹೋಗಿ ಟೇಪ್ ತಗೊಂಡು ಇದು ಸರ್ಕಾರಿ ಭೂಮಿ ಅಳಿಬೇಕು ಇವ್ರಲ್ಲ. ಅಷ್ಟೇ ನಿಮ್ ಕೆಲಸ ಅಲ್ಲ. ಅಂದ್ರೆ ನೀವು ಇಷ್ಟು ಕೆಲಸ ಮಾಡಿದ್ರೆ ಅಂದ್ರೆ ನಾವು ನಿಮ್ ಸರ್ ಇಷ್ಟ ಯಾಕೆ ಮಾತಾಡ್ತಿದ್ದೀವಿ ಹೇಳಿ? ಈಗ ಇದಕ್ಕೆ ಏನ್ ಮಾಡ್ತೀರಿ? ಇವತ್ತು ಪುಟಪ್ ಮಾಡಿ ಯಾರಿಗೆ ಹಾಕ್ತೀರಿ, ಯಾರಿಗೆ ಹಾಕೋದು ತಗೊಂಡು ಅದು ಇದು ಮಾಡಿ ಅಂದ್ರೆ ಬಂದಂತ ಅರ್ಜಿ